ವಿಚಾರ ಮಾಡಿ. ನಾವು ಹುಟ್ಟಿದಾಗ ನಮ್ಮ ತಿಳುವಳಿಕೆ ಬಂದಾಗ ತಾಯಿ ತೋರಿಸ್ತಾಳೆ, ಇವ ನೋಡು ನಿಮ್ಮ ಅಪ್ಪ. ಏನ್ ತಾಯಿ ತೋರಿಸ್ತಾಳೆ ಅಪ್ಪ ಅಂದೇವ? ಹೇಗೆ ಸಾಧ್ಯನೇ ಇಲ್ಲ. ಯಾವ ತಾಯಿ ತೋರಿಸ್ತಾಳ ಇವರೇ ನಿಮ್ಮ ಅಪ್ಪ ಅಂತ ಅವಾಗ ನಂಬ್ತದ. ಅಪ್ಪ ಅಪ್ಪ ಅಲ್ಲಿ ಪ್ರಾರಂಭ. ಅದಕ್ಕೆ ಇಲ್ಲಿ ಆತ್ಮ ಮೊದಲಲ್ಲ, ಅವು ಮೊದಲ ಗುರು ಯಾರು ಅಂದ್ರೆ ತಾಯಿ. ಹೆಂಗ ಪ್ರಾಪಂಚಿಕ ದೃಷ್ಟಿಯೊಳಗೆ ತಾಯಿ ಬೋಧನೆಯನ್ನ ಮಾಡಿದಾಗ ತಂದೆ ಅನ್ನೋದು ನಂಬುತ್ತೇವೆಯೋ, ಆಗ ಲಿಂಗ, ಜಂಗಮ, ವಿಭೂತಿ, ಮಂತ್ರ, ರುದ್ರಾಕ್ಷಿ, ಪ್ರಸಾದ, ಪಾದೋದಕ ಅನ್ನುವಂಥದ್ದು ಗುರುತಾಗಬೇಕಾದ್ರೆ ಗುರು ಹೇಳಿದಾಗ ಗುರುತಾಗ್ತದೆ. ಅದಕ್ಕಾಗಿ ಗುರು ದೊಡ್ಡವನ. ದೇವರಿಗಿಂತ ದೊಡ್ಡವರು ಯಾರು? ಗುರು ದೊಡ್ಡವ ಆಗ್ತಾನೆ. ದೇವರಂತೂ ಗುರುತು ಮಾಡಿಸ್ಕೊಳಿಸವನೇ ಗುರು. ನಮಗೆ ತಿಳುವಳಿಕೆಯನ್ನ ಹೇಳುವಂತವನೇ ಗುರು. ಆದ್ದರಿಂದ ಗುರುವಿನ ನಿಯಮ ಬಹಳ ದೊಡ್ಡದಾದ ಪುಣ್ಯಾತ್ಮ. ಗುರುಗಳನ್ನ ಯಾರು ಅರ್ಥ ಮಾಡ್ಕೋತಾರ, ಗುರುಗಳ ಸನ್ನಿಧಿಯೊಳಗೆ ಇದ್ದು ಯಾರು ಸೇವಾ ಮಾಡ್ತಾರ, ಅವರು ಪಾವನ ಮುಕ್ತಿಗಳಾಗ್ತಾರೆ. ಇಲ್ಲಾಂದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಎಲ್ಲ ಅಷ್ಟಾವರಣಗಳನ್ನ, ಶತಸ್ಥಳಗಳನ್ನ ನಾವೆಲ್ಲ ತಿಳ್ಕೊಂಡಿವಿ ಅಂದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ. ಹಾಗಾಗಿ ನವರಗುಂಡದ ನಾಗಲಿಂಗ ಹುಟ್ಟಿ ಬಂದ ಸಾರ್ಥಕ ಆಗಬೇಕಾದ್ರೆ ಏನು ಮಾಡಬೇಕು? ಹೇಳ್ತಿದ್ದ ನಾಗಲಿಂಗಪ್ಪ ಏನ್ ಹೇಳ್ತಿದ್ರು ಅಂತ ಕೇಳಿದ್ರೆ, ಏನಾದ್ರು ಜಗತ್ತಿನೊಳಗೆ ಎಲುಬು ಮಾಂಸ ರಕ್ತಗಳಿಂದ ತುಂಬಿರುವಂತ ಈ ದೇಹದ ಮೇಲೆ ವ್ಯಾಮೋಹವನ್ನ ಇಟ್ಟಿದ್ರು. ಏನು ಅದ್ಭುತ ಮಾತುಗಳು! ವ್ಯಾಮೋಹವನ್ನ ಇಟ್ಟುಕೊಂಡು ಇದರ ಮೇಲೆ ಪ್ರೀತಿಯನ್ನ ಮಾಡುತ್ತಿರುವಂತ ಹೇ ಮೂರ್ಖ ಜನಗಳೇ, ಏಳಿಗೆ ಎಚ್ಚೆತ್ತುಕೊಳ್ಳಿ. ನಿಮಗೆ ಸುದೀನ ಬಂದಿದೆ. ಯಾವ ಸುದೀನ? ವಿಚಾರ ಮಾಡುವಂತ ಸುದೀನ, ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದಿದೆ, ಎದ್ದೇಳಿ ಅಂತ ಹೇಳುತ್ತಿದ್ದ ನಾಗಲಿಂಗ. ಏನದ ಈ ದೇಹದೊಳಗೆ? ಯಾವುದು ಸತ್ಯದ? ಈ ದೇಹವೇ ನಾನು ಅಂತಂದ್ರೆ ಒಂದೊಂದು ಬಿಡಿಸಿ ನೋಡ್ರಿ. ಒಂದೊಂದು ಬಿಡಿಸಿ ನೋಡ್ರಿ. ಈಗ ಏನು ಹಿಂಗೆ ಮಾಡ್ತದೆ ಇತ್ತು ಕೈಯ ಅಂತ ಕರೀತೀವಿ, ನೋಡ್ತದ ಕಣ್ಣ ಅಂತ ಕರೀತೀವಿ, ಮಾತಾಡ್ತದ ಬಾಯಿ ಅಂತ ಕರೀತೀವಿ. ಎಲ್ಲ ಅವಯವಗಳು ಬೇರೆ ಬೇರೆ ಹೆಸರುಗಳಿಂದ ಕರೆಯುವಾಗ ಎಲ್ಲ ಹೆಸರುಗಳು ನಾನೇ ಆಗ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಹೌದಲ್ಲ? ಈಗ ಒಂದು ಇದು ಮೈಕ್, ಇದು ನನ್ನ ಮೈಕ್ ಅಂತ ನಾನು ಕರೆದಾಗ ನನ್ನ ಬಿಟ್ಟು ಬೇರೆ ಇದೆ. ಇದು ನನ್ನ ಶಾಲು ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮ ಎಂದಾದ್ರೂ ಆಗಬಹುದ? ನನ್ನ ಶಾಲು ಅಂತೀನಿ ಅಂದ್ರೆ ನನ್ನ ಬಿಟ್ಟು ಈ ಶಾಲು ಬೇರೆ ಇದೆ. ಹಾಗಾದ್ರೆ ಇದಕ್ಕೆ ಏನಂತ ಕರಿತೀನಿ ಅಂದ್ರೆ ನನ್ನ ಕೈಯ ಅಂತ ಕರಿತೀನಿ. ನನ್ನ ಕೈಯ ಅಂತ ಕರಿತೀನಿ ಅಂದ್ರೆ ನನ್ನ ಬಿಟ್ಟು ಇದು ಬೇರೆ ಇರ್ಲಿಕ್ಕೆ ಬೇಕಲ್ಲ. ಶಾಲೆ ಹೇಗೆ ಬೇರೆ ಅದನೋ ಹಾಗೆ ಕೈ ಬೇರೆ, ನನ್ನ ಬಿಟ್ಟು ಬೇರೆ ಇದೆ. ಕಣ್ಣು ನನ್ನವು ಅಂತ ಹೇಳ್ತೀನಿ, ನನ್ನ ಬಿಟ್ಟು ಕಣ್ಣುಗಳು ಬೇರೆ ಇದಾವ. ಈ ರೀತಿಯೊಳಗೆ ಶರೀರವನ್ನು ಬಿಡಿಸಿ ನೋಡಲಾಗಿ ಶರೀರದಲ್ಲಿರುವಂತ 25 ತತ್ವಗಳು, ಅವಯವಗಳು ಯಾವುದೂ ನಾನಲ್ಲ ಅನ್ನುವಂಥದ್ದು ಮನವರಿಕೆ ಆಗುತ್ತೆ. ಹಾಗಾದ್ರೆ ನಾನು ಯಾರು? ಈ ದೇಹ ನಾನಲ್ಲಂದ ಬಳಿಕ ನಾನು ಯಾರು ಅಂತ ನೋಡಿದಾಗ ದೇಹಕ್ಕೆ ಚೇತನ ಸ್ವರೂಪವಾಗಿ ಈ ದೇಹವನ್ನು ನಡೆಸುವುದಕ್ಕೆ ಕಾರಣಕರ್ತರಾಗಿರುವಂತ ಆತ್ಮವೇ ನಾವಿದ್ದೇವೆ ಹೊರತು ಮತ್ತಾವುದೂ ಇಲ್ಲ. ಆತ್ಮವೇ ನಾನು. ಪ್ರಾಣ ಅನ್ನೋದಿರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ತಾಯಿ? ಯಾರೋ ಒಂದು ಮಗು ಹುಟ್ಟಿತ್ತಂತೆ, 13ನೇ ದಿನಕ್ಕೆ ಹೆಸರು ಇಡಲಾಗುತ್ತಿತ್ತು. ಯಾವುದು ಸತ್ಯ ಯಾವುದು ಸುಳ್ಳು ತಿಳ್ಕೊಳಕೊಂಡು ಸುಮ್ಮನೆ ಸಣ್ಣ 13ನೇ ದಿನಕ್ಕೆ ಹೆಸರು ಇಡ್ಲಾಕ ಎಲ್ಲ ವ್ಯವಸ್ಥೆ ಮಾಡಿದ್ರು. 13ನೇ ದಿನ ಬಂತು, ಮುತ್ತೈದೆಯರು ಬಂದ್ರು, ಎಲ್ಲ ಶೃಂಗಾರ ಆಗಿತ್ತು, ಸಡಗರ ಸಂಭ್ರಮ ಇತ್ತು ಮನೆಯೊಳಗೆ. ಇನ್ನು ಅರ್ಧ ಗಂಟೆಗೆ ದೊಡ್ಡದಾಗ ಹಾಕಬೇಕಂತಿದ್ರು. ಹುಡುಗನ ಪ್ರಾಣ ಹೋಗ್ತದೆ. ದೇವರೇ ಸತ್ಯ ಆಗಿತ್ತು ಅಂದ್ರೆ ಆ ಪ್ರಾಣ ಹೋದ ದೇಹವನ್ನು ತೊಟ್ಟದೊಳಗೆ ಹಾಕಿ ಹೆಸರಿಡಬೇಕು. ಏನ್ ಮಾಡ್ತಿರುವಾಗ ಹೆಸರಿಡ್ತೀರ? ಇದು ವ್ಯರ್ಥ ಅಂತ ತಿಳ್ಕೊಂಡು ಹೋಗಿ ಮುಚ್ಚಿ ಬರ್ತೇವಲ್ಲ. ಹಾಗಾದ್ರೆ ಯಾವುದು ಸತ್ಯ? ಆ ದೇಹಕ್ಕೆ ಸತ್ಯವಾಗಿರುವಂತ ಪ್ರಾಣದೊಳಗೆಲ್ಲ ಅದಕ್ಕಾಗಿ ಮುಚ್ಚಿ
ಬರ್ತೇವೆ, ಅದೇ ಪ್ರಾಣಾಯಾಮ ಬುದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅನುಭವಕ್ಕೆ ನಾವೇ ತಿಳ್ಕೊಳ್ಳೋದು, ನಮ್ಮ ಅನುಭವಕ್ಕೆ ನಾವೇ ತಿಳ್ಕೊಳ್ಳೋದು. ಹಾಗಾದ್ರೆ ನಿಜವಾಗಿಯೂ ಯಾವುದೂ ಸತ್ಯ ಅದರ ಪ್ರಾಣವೇ ಸತ್ಯ.